ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರದು ರಾಕೋಳಿಗೆ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ದೇಶದಲ್ಲಿ ಮುಸ್ಲಿಮರನ್ನ ಎರಡನೇ ದರ್ಜೆ ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡುವ ಪ್ರಯತ್ನ ನಡೀತಾ ಇದೆ. ಮೊಹಮ್ಮದ್ ನಿಜಾಮುದ್ದೀನ್ ವಕ್ಫ್ ಆಸ್ತಿ ಕುರಿತು ಪ್ರಶ್ನಿಸುವ ಹಕ್ಕಿಲ್ಲ ಎಂಬುದು ಸುಳ್ಳು ವದಂತಿ. ಮೊಹಮ್ಮದ್ ಅಸಾದುದ್ದೀನ್ ಏಪ್ರಿಲ್ 24ರಂದು ನಡೆಯುವ ಹೋರಾಟದಲ್ಲಿ ಪಾಲ್ಗೊಳ್ಳಲು ಕರೆ. ಬೀದರ್ ತಾಲೂಕಿನ ಹಮಿಲಾಪುರ ಗ್ರಾಮದ ಸರ್ಕಾರಿ ಜಮೀನು ಅತಿಕ್ರಮಣ ಮಾಡಲಾಗಿದೆ. ಅದನ್ನು ತುರ್ತಾಗಿ ತೆರವು ಕಾರ್ಯಾಚರಣೆ ಮಾಡಲು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಆಗ್ರಹ. ತೆರವುಗೊಳಿಸದಿದ್ದರೆ ಆಂದೋಲನ ಮಾಡಲಾಗುವುದು. ಸ್ವಾಮಿದಾಸ್ ಕೆಂಪೇನೂರ್. ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ 2024-25ನೇ ಸಾಲಿನಲ್ಲಿ ರೈತರಿಂದ ನೇರವಾಗಿ ಶುಂಠಿ ಖರೀದಿಸುವ ಯೋಜನೆಯಲ್ಲಿ ಗೊಂದಲ. ಶುಂಠಿ ಬೆಲೆ ಕುರಿತು ಎದ್ದಿರುವ ಗೊಂದಲ ಬಗೆಹರಿಸುವಂತೆ ಅಲ್ಲಾ ಬೆಳೆಗಾರರ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ. ಹಲವು ರೈತರು ಭಾಗಿ. ಪತ್ರಕರ್ತ ರವಿ ಭೂಸಂಡೆ ಮೇಲೆ ಅರಣ್ಯಾಧಿಕಾರಿಗಳಿಂದ ಹಲ್ಲೆ. ಉಳಿದ 3 ಅರಣ್ಯಾಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಮಾನತುಗೊಳಿಸಬೇಕು. ಸಚಿವರಿಗೆ ಏಕವಚನದಲ್ಲಿ ಕ್ರಮಕ್ಕಾಗಿ ಒತ್ತಾಯಿಸಿದ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಕಪಿಲ್ ಗೋಡ್ಬೋಲೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ದೇಶದಲ್ಲಿ ಮುಸ್ಲಿಂ ಸಮುದಾಯವನ್ನು ಎರಡನೇ ಒಂದು ದರ್ಜೆಯ ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡುವಂತಹ ಪ್ರಯತ್ನ ನಡೀತಾ ಇದೆ ಎಂದು ಮೊಹಮ್ಮದ್ ನಿಜಾಮುದ್ದೀನ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಮುಸ್ಲಿಮರನ್ನು ಹತ್ತಿಕ್ಕುವ ಸಲುವಾಗಿ ಈ ಹಿಂದೆಯೂ ಕೂಡ CAA, UCA ಆಮೇಲೆ UAPA ಕಾನೂನನ್ನು ಜಾರಿಗೆ ತರಲಾಗಿತ್ತು. ಇದೀಗ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಇದೊಂದು ಸಂವಿಧಾನ ವಿರೋಧಿ ನಡೆಯಾಗಿದೆ. ಮಸೀದಿ, ದರ್ಗಾ, ಕಬ್ರಿಸ್ತಾನ್ ಹಾಳು ಮಾಡುವಂತಹ ಹುನ್ನಾರದ ಜೊತೆಗೆ ಸಮಾಜದಲ್ಲಿ ಅಶಾಂತಿಯನ್ನು ಎಬ್ಬಿಸ್ತಕ್ಕಂಥದ್ದು ಮತ್ತು ಜಗಳವನ್ನು ಉಂಟು ಮಾಡಿ ಮನಸ್ಸುಗಳನ್ನು ಒಡೆಯುವ ಕಾರ್ಯ ನಡೀತಾ ಇದೆ. ಆದ್ದರಿಂದ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ ಪಡೆಯಬೇಕು, ಈ ಕಾನೂನನ್ನು ನಾವು ಒಪ್ಪುವುದಿಲ್ಲ ಎಂದು ಆಗ್ರಹಿಸಿ ಏಪ್ರಿಲ್ 24ರಂದು ಬೆಳಿಗ್ಗೆ 10 ಗಂಟೆಗೆ ಬೀದರ್ ನಗರದ ಜಾಮಿಯಾ ಮಸೀದಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ನಿಜಾಮುದ್ದೀನ್ ಅವರು ಹೇಳಿದರು. ಅಂದು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ತೆರಳಿ ರಾಷ್ಟ್ರಪತಿಗಳಿಗೆ ಬರೆದಿರುವಂಥ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಲಾಗ್ತಾ ಇದೆ ಎನ್ನುವಂಥ ಹೋರಾಟದ ಮಾಹಿತಿಯನ್ನು ನಿಜಾಮುದ್ದೀನ್ ಅವರು ನೀಡಿದರು. ತರಾತುರಿಯಲ್ಲಿ ಯಾಕೆ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಗೆ ತರಲಾಯಿತು? ತಕ್ಷಣವೇ ರಾಷ್ಟ್ರಪತಿಗಳು ಕೂಡ ಅಂಕಿತ ಹಾಕಿದ್ದು ಯಾಕೆ? ಸುಮಾರು 200 ವರ್ಷಗಳಿಂದ ನಮಾಜ್ ಮಾಡುತ್ತಾ ಬಂದಿರುವ ಮಸೀದಿಗಳಿಗೆ ದಾಖಲೆ ಇಲ್ಲದೇ ಇದ್ದರೆ ಅದು ಸರ್ಕಾರಕ್ಕೆ ಹೋಗಬಹುದು. ಹೀಗಿರುವಾಗ ಈಗ ಆ ಒಂದು ದಾಖಲೆ ಕೇಳ್ತಾ ಇರುವಂಥದ್ದು ಯಾಕೆ? ಇಂತಹ ಕಾನೂನನ್ನು ನಾವು ಒಪ್ಪಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ಒಂದು ಜಾಗದಲ್ಲಿ 12 ವರ್ಷ ಇದ್ದರೆ ಅದು ಅವನ ಆಸ್ತಿಯಾಗುತ್ತೆ. ಆದ್ದರಿಂದ ಕಾನೂನು ಬಾಹಿರ ತಿದ್ದುಪಡಿಯನ್ನು ನಾವು ಒಪ್ಪುವುದಿಲ್ಲ ಎಂದು ಹೇಳಿದರು. ಜೊತೆಗೆ ಏಪ್ರಿಲ್ 30ರಂದು ನಗರದ ಎಲ್ಲರ ಮನೆಗಳಲ್ಲಿ ರಾತ್ರಿ 9ರಿಂದ 9:30ರವರೆಗೆ ಅರ್ಧ ಗಂಟೆಗಳ ಕಾಲ ಎಲ್ಲರ ಮನೆಗಳಲ್ಲಿ ಲೈಟನ್ನು ಅಂದರೆ ಕರೆಂಟನ್ನು ಆಫ್ ಮಾಡುವ ಮೂಲಕ ಕತ್ತಲೆಯನ್ನು ಮನೆಯಲ್ಲಿ ಹಾಕಿಕೊಳ್ಳುವುದರ ಮೂಲಕ ಶಾಂತಿಯುತ ಹೋರಾಟವನ್ನು ಮಾಡುತ್ತೇವೆ ಎನ್ನುವಂಥ ಮಾತನ್ನು ನಿಜಾಮುದ್ದೀನ್ ಹೇಳಿದರು. ಜಂಟಿ ಕ್ರಿಯಾ ಸಮಿತಿ ಮುಖಂಡರಾದ ಮುಫ್ತಿ ಅಬ್ದುಲ್ ಜಲೀಲ್ ಹಾಸ್ಮಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, ವಕ್ಫ್ ಆಸ್ತಿ ಎಂಬುದು ಬಡ ಜನರಿಗಾಗಿ ಉಳ್ಳವರು ನೀಡಿದ ಜಮೀನು. ಈ ಜಮೀನಿನಲ್ಲಿ ನೊಂದವರು, ಹಿಂದುಳಿದವರು, ತುಳಿತಕ್ಕೊಳಗಾದವರು, ಬಡ ಮುಸ್ಲಿಂ ಸಮುದಾಯದವರು ವಾಸ ಮಾಡ್ತಾ ಇದ್ದಾರೆ. ಈ ಕಾನೂನಿನಿಂದ ಅವರಿಗೆ ಅನ್ಯಾಯವಾಗಲಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಅದು ಅಲ್ಲ, ಅವರು ಒಂದು ಬಡವರಿಗೆ ನೀಡಿರ್ತಕ್ಕಂತಹ ಒಂದು ಜಮೀನು ಅನ್ನುವಂಥ ಪವಿತ್ರ ಭಾವನೆ ನಮ್ಮಲ್ಲಿದೆ. ಈ ಕಾನೂನು ತಿದ್ದುಪಡಿಯಿಂದ ನಮಗೆ ಮುಸ್ಲಿಮರಿಗೆ ಅನ್ಯಾಯ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ನಮ್ಮನ್ನು ತುಳಿತಕ್ಕೆ ಒಳಗಾಗ್ತಕ್ಕಂಥ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ, ಹುನ್ನಾರ ನಡೀತಾ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಮಾಧ್ಯಮ ಸದಸ್ಯರಾಗಿರ್ತಕ್ಕಂಥ ಮೊಹಮ್ಮದ್ ಅಸಾದುದ್ದೀನ್ ಅವರು ಕೂಡ ಮಾತನಾಡ್ತಾರೆ. ಮುಬಸ್ಸಿರ್ ಅಬು, ವಕೀಲರಾದ ಸೈಯದ್ ಸರ್ಫರಾಜ್ ಹಾಸ್ಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬರೋರಿದ್ದಾರೆ. ಈ ಒಂದು ಕಾನೂನು, ಕರಾಳ ಕಾನೂನು ವಾಪಸ್ ಪಡೆದುಕೊಳ್ಳಲಿಕ್ಕೆ ನಾವೆಲ್ಲ ಏನಂತಂದ್ರೆ ಅಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಈ ಒಂದು ಮೆರವಣಿಗೆಯನ್ನು ನಾವು ಮಾಡ್ತಾ ಇದ್ದೀವಿ. ಜಾಮಾ ಮಸೀದಿಯಿಂದ 10 ಗಂಟೆಗೆ ಪ್ರಾರಂಭ ಆಗಿ ಚೌಬಾರ, ಮೆಹಮೂದ್ ಗವಾಂಗ್ ಸರ್ಕಲ್, ಅಲ್ಲಿಂದ ಮೇನ್ ರೋಡಿಂದ ಶಾಗಂಜ್ ಕಮಾನ್, ಅಲ್ಲಿಂದ ಅಂಬೇಡ್ಕರ್ ಸರ್ಕಲ್ದಲ್ಲಿ ಒಂದು ಅರ್ಧ ತಾಸು ಒಂದು ಸಭೆ ಆಗ್ತದೆ. ಎಲ್ಲ ಧಾರ್ಮಿಕ ಮುಖಂಡರು ಈ ಕಾನೂನಿನ ಕುರಿತು ಏನಂತಂದು ಮಾತನಾಡುವರಿದ್ದಾರೆ ಮತ್ತು ಅದನ್ನು ಹಿಂಪಡಲಿಕ್ಕೆ ಒತ್ತಾಯ ಮಾಡುವರಿದ್ದಾರೆ. ಅದಾದ ನಂತರ ನಾವು ಒಂದು ಆದರಣೀಯ
ಅಧ್ಯಕ್ಷರು ರಾಷ್ಟ್ರಪತಿ, ಭಾರತದ ರಾಷ್ಟ್ರಪತಿಯವರಿಗೆ ಒಂದು ಪತ್ರವನ್ನು ಬರೆದು ಅದು ಡಿ ಸಿ ಅವರ ಮುಖಾಂತರ ನಾವು ಅದನ್ನು ಕೊಡ್ತಾ ಇದ್ದೇವೆ. ಅಲ್ಲಿಗೆ ನಮಗೆ ಅಂತ ಕಾರ್ಯಕ್ರಮ ಮುಗಿತಾ ಇದೆ. ಇದರಲ್ಲಿ ಕೇವಲ ಪುರುಷರು ಮಾತ್ರ ಭಾಗವಹಿಸ್ತಾರೆ. ಮಹಿಳೆಯರದವ್ರದ್ದು ಮತ್ತೊಂದು ಬೇರೆ ಕಾರ್ಯಕ್ರಮ ಅವ್ರು ಮಾಡ್ಕೊಳ್ತಾರೆ. ಮಹಿಳೆಯರದೊಂದು ಸೆಪರೇಟ್ ಕಾರ್ಯಕ್ರಮ ಇದೆ. ಆಮೇಲೆ 30ನೇ ತಾರೀಕಿಗೆ ಏನಂತಂದ್ರೆ ನಾವು ಒಂದು ಲೈಟ್ ಆಫ್ ಮಾಡುವಂಥ ಒಂದು ಪ್ರೊಟೆಸ್ಟ್ ಇದೆ. 30ನೇ ತಾರೀಕಿಗೆ ನಾವು ಸಾಯಂಕಾಲ 9 ಗಂಟೆಯಿಂದ 9:30ವರೆಗೆ ಅರ್ಧ ತಾಸು ಎಲ್ಲ ಮನೆಗಳಲ್ಲಿ ಈ ಒಂದು ಕಾನೂನಿನ ವಿರುದ್ಧವಾಗಿ ನಾವೇನಂತಂದ್ರೆ ಸೈಲೆಂಟಾಗಿ ಅಂತ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀವಿ, ಈ ಲೈಟನ್ನು ಸ್ವಿಚ್ ಆಫ್ ಮಾಡುವುದರ ಮುಖಾಂತರ. ಆಮೇಲೆ ಬೇರೆ ಕಡೆ ಏನಂತಂದ್ರೆ ಅದು ಹ್ಯೂಮನ್ ಚೈನ್ ಮಾಡ್ಕೊಳ್ತಾ ಇದ್ದಾರೆ, ಆಮೇಲೆ ಧರಣಿಗಳನ್ನು ಮಾಡ್ತಾ ಇದ್ದಾರೆ. ಹಲವಾರು ಏನಂತಂದರೆ ಈ ರೀತಿಯಾದಂಥ ಒಂದು ಆ್ಯಕ್ಟಿವಿಟೀಸ್ಗಳು, ಪ್ರೊಟೆಸ್ಟ್ಗಳು ನಡೀತಾ ಇದ್ದಾವೆ. ಅದಕ್ಕೆ ಕಾರಣ ತಾವೆಲ್ಲ ಇದಕ್ಕೊಂದು ಸಹಕಾರ ಕೊಡಬೇಕು ಮತ್ತು ಈ ನಮ್ಮ ವಿಷಯವನ್ನು ಸಾರ್ವಜನಿಕರಿಗೆ ಮುಟ್ಟಿಸಲಿಕ್ಕೆ ತಮ್ಮೆಲ್ಲರಿಗೆ ನಾನು ವಿನಂತಿಸಿಕೊಳ್ತಾ, ಸರ್ ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಅದು ಹಾಂ ನಿಮ್ಮ के बाद ये 11 मेंबर की कमेटी होती है स्टेट वक्फ बोर्ड की, और सेंट्रल वक्फ काउंसिल की 22 की होती है। अब 2 को गवर्नमेंट नॉमिनेट करेगी। अब उसके बाद एक्स ऑफिशियो मेंबर्स होते हैं, एक्स ऑफिशियो मेंबर्स जैसे डिप्टी कमिश्नर, ठीक है, या फिर उसके साथ में जो भी एक्स ऑफिशियो मेंबर्स वो अलग आते हैं। फिर वहां का एमपी होगा और एमएलए होगा। जब ये लोग आएंगे तो मुस्लिम अफेयर्स मैनेज करने के लिए नॉन मुस्लिम्स की जो एंट्री होगी ये 6-7 तक चली जाएगी। एक्स ऑफिशियो मेंबर्स, एमएलए जो जनरली हिंदूज भी हो सकते हैं, ये क्रिश्चियन हो सकते हैं, सिख हो सकते हैं। तो यहाँ पर हमको एक कॉन्स्टिट्यूशनल राइट जो आर्टिकल 26 में दिया गया है वो भी छीनने की कोशिश हो रही है यहाँ पर। तो इसलिए हम इसका विरोध कर रहे हैं। और आपने एक और सवाल किया था कि जो वक्फ कर रहा है क्या वो खुद ओनर होना चाहिए। ऑब्वियसली अगर मैं किसी मंदिर को भी अगर कोई अपना जो है ना जमीन दे रहा हूँ या कहीं पे जो है ना शमशान के लिए जगह दे रहा हूँ, ऑब्वियसली आई शुड बी द ओनर, जब भी मैं दे सकता हूँ। जब ओनर रहूँगा तभी दूंगा। लेकिन अभी मसला क्या हो रहा है कि आज जो डॉक्यूमेंट्स पूछने की जो है ना प्रक्रिया शुरू करने की कोशिश हो रही है। अब एक एग्जाम्पल है कि रजिस्ट्रेशन ऑफ प्रॉपर्टीज इंडिया में शुरू हुआ 1908 में, 1908 में कानून आया जिसमें कंपलसरी किया गया कि प्रॉपर्टीज का रजिस्ट्रेशन। उससे पहले रजिस्ट्रेशन वगैरह का सिलसिला ही नहीं था। कोई बंदा पैसे वाला है दे देता कि भाई आप यहाँ पे ये कर लीजिए, बस वो चलता रहता था। तो वैसी प्रॉपर्टीज को वक्फ बाय यूजर के नाम से जो है ना अब तक चल रहा था। 300 साल से मस्जिद है, वक्फ बोर्ड में है, ये मस्जिद ही रहेगी, ठीक है। लेकिन ये आज डॉक्यूमेंट्स पूछने की बात हो रही है। मंदिर अगर होगी डॉक्यूमेंट्स नहीं पूछे जाएंगे, गुरुद्वारा होगा नहीं पूछे जाएंगे, चर्च होगा नहीं पूछे जाएंगे। इफ इट इज ए मस्जिद डॉक्यूमेंट्स पूछे जाएंगे। जी तसर्रुफ नहीं कर सकता, वक्फ करने वाला भी नहीं कर सकता, उसके रिश्तेदार और ख़ानदान वाले भी नहीं कर सकते, कोई हुकूमत और कोई इदारा भी उसके अंदर अपना मनमानी तसर्रुफ नहीं कर सकता। वक्फ की ज़मीन जो आदमी अल्लाह के लिए सवाब कमाना चाहता है, नेक काम करना चाहता है, वो आदमी अपनी ज़मीन अल्लाह के लिए देता है और आम लोगों के फ़ायदे के लिए देता है। जब एक मर्तबा दे देता है तो वो ज़मीन उसकी ऑनरशिप से निकल जाती है। अब उसको उसके ऊपर कोई वापस लेने का हक़ भी नहीं होता और अपने ज़ाती फ़ायदे में उसको इस्तेमाल करने का भी हक़ नहीं होता और उसको बेचने का भी हक़ नहीं होता। इसलिए वक्फ़ की बड़ी अहमियत है इस्लाम के अंदर और हर दौर के अंदर वक्फ़ की हिफाजत की गई है। जिस मकसद के लिए जो ज़मीनें, जो जायदादें लोगों ने वक्फ़ की है, ये हमारे बड़ों की, बुज़ुर्गों की अमानत है। अल्लाह तबारक व ताला ने इसमें ख़यानत करने से मना किया है। अगर इसका गलत इस्तेमाल करेंगे, नाजायज़ इस पर कब्ज़ा करेंगे, कोई भी इदारा हो, कोई भी तंजीम हो, कोई भी शख्स हो, तो इसको कुरान और हदीस की इस्तिलाह में ख़यानत कहते हैं।
ಬೀದರ್ ತಾಲೂಕಿನ ಹಮಿಲಾಪುರ ಗ್ರಾಮದ ಸರ್ವೆ ನಂಬರ್ 95, 96ರಲ್ಲಿ ಇರುವಂಥ ಸರ್ಕಾರಿ ಜಮೀನನ್ನು ಕೆಲವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ. ಅದನ್ನು ಕೂಡಲೇ ತೆರವುಗೊಳಿಸಬೇಕೆಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಅಧ್ಯಕ್ಷ ಸ್ವಾಮಿದಾಸ್ ಕೆಂಪೆನ್ನವರು ತಿಳಿಸಿದರು. ನಗರದ ತಹಸೀಲ್ ಕಚೇರಿಯಲ್ಲಿ ತಹಸೀಲ್ದಾರರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಅವರು ಮಾತನಾಡುತ್ತಾರೆ. ಈ ಹಿಂದೆಯೂ ಕೂಡ ಹಲವಾರು ಬಾರಿ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ, ಆದರೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸದೆ ಉಡಾಫೆ ಉತ್ತರವನ್ನು ಅಧಿಕಾರಿಗಳು ನೀಡುತ್ತಾ ಇದ್ದಾರೆ. ಸರ್ಕಾರಿ ಭೂಮಿ ಒತ್ತುವರಿ ಆದಾಗ ಅದನ್ನು ತೆರವುಗೊಳಿಸುವ ಕುರಿತು ಸರ್ಕಾರದ ಒಂದು ಸ್ಪಷ್ಟ ನಿರ್ದೇಶನ ಇದ್ರೂ ಕೂಡ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಒಂದು ವಾರದ ಒಳಗಾಗಿ ಒತ್ತುವರಿಯನ್ನು ತೆರವುಗೊಳಿಸದೇ ಇದ್ದರೆ ಸರ್ಕಾರಿ ಭೂಮಿ ಉಳಿಸಿ ಎಂದು ಆಂದೋಲನ ಮಾಡಲಾಗುವುದು ಎಂದು ಸ್ವಾಮಿದಾಸ್ ಕೆಂಪೆನ್ನವರು ತಿಳಿಸಿದ್ದಾರೆ. ಇದೇ ವೇಳೆ ಸೇನೆಯ ಪದಾಧಿಕಾರಿಗಳು, ಯುವಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇಂದು ಬೀದರ್ ತಾಲೂಕಿನ ಹಮಿಲಾಪುರ ಗ್ರಾಮದ ಸರ್ವೆ ನಂಬರ್ 95, 96 ಸರ್ಕಾರಿ ಭೂಮಿ ಇದ್ದು ಸುಮಾರು ಒಂದು ವರ್ಷದಿಂದ ಮನವಿ ಪತ್ರವನ್ನು ಕೊಡ್ತಾ ಬಂದಿದ್ದಾರೆ. ಯಾರು ಸದರಿ ಪಂಚಾಯತಿನ ಸದಸ್ಯರುಗಳು ಸುಮಾರು ಸರಿ 2022, 23, 24 ಮತ್ತು 25 ರನ್ನಿಂಗ್ ಅದ. ಆದರೂ ಕೂಡ ತಹಸೀಲ್ ಕಚೇರಿನಲ್ಲಿ ಸ್ಪಷ್ಟವಾದಂಥ ನಿರ್ದೇಶನ ಅದ. ಯಾರ್ದು ಅಂದರೆ AC ಅವ್ರದ್ದು. ಇಲ್ಲಿವರೆಗೆ ಆ ಒಂದು ಸರ್ಕಾರಿ ಭೂಮಿ ತೆರವು ಮಾಡಲಿಕ್ಕೆ ತಹಸೀಲ್ದಾರ್ಗಳು ಆಗ್ತಾಯಿಲ್ಲ. ಅದಕ್ಕೆ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಇವತ್ತು ನಾವು ಮನವಿ ಪತ್ರವನ್ನು ಕೊಟ್ಟು 8 ದಿವಸ ತಹಸೀಲ್ದಾರಿಗೆ ಗಡುವು ಕೊಡ್ತಾ ಇದ್ದೀವಿ. 8 ದಿವಸ ಒಳಗಡೆ ಸದರಿ ಭೂಮಿ ಏನು ಕಬ್ಜೆದಾರ ಇದ್ದಾರೆ ಜಾನಿಭಾಯ್ ಅಂತಕ್ಕಂಥ ವ್ಯಕ್ತಿ, ಜಾನಿ ಪಟೇಲ್ ಅಂತಕ್ಕಂಥ ವ್ಯಕ್ತಿ ಸುಮಾರು ಈ ನಮ್ಮ ಹಮಿಲಾಪುರ್ನಲ್ಲಿ ಸುಮಾರು ಸರ್ಕಾರಿ ಭೂಮಿಯನ್ನು ಅತಿಕ್ರಮಣ ಮಾಡಿದಂತ FR ಕೂಡ ಇದೆ. ಅದು ಪೊಲೀಸ್ ಇಲಾಖೆ ಕೂಡ ಗಮನ ಹರಿಸಬೇಕು. ಯಾಕಂದರೆ ತಹಸೀಲ್ದಾರ್ ಅವರಿಗೆ ಸ್ಪಷ್ಟವಾದ ಸಂದೇಶ ಇವ್ರಲ್ಲಿ FR ಮಾಡಿರಿ ಅಂತ AC ಅವ್ರು ಹೇಳ್ತಾರೆ. FR ಮಾಡಿ ಅತಿಕ್ರಮಣ ಮಾಡೋಂಥ ಭೂಮಿ ಕಬ್ಜೆಯಲ್ಲಿ ತೊಗೋಬೇಕಂತ ಹೇಳ್ತಾರೆ. ಇಲ್ಲಿವರೆಗೆ ಯಾವುದೇ ರೀತಿಯಿಂದ ಕ್ರಮ ತಗೊಂಡಿಲ್ಲ. ಅದಕ್ಕೆ ತೀವ್ರವಾಗಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಖಂಡನೆ ಅದ. 8 ದಿವಸ ಒಳಗಡೆ ತಹಸೀಲ್ದಾರ್ ಅವರು ಇದು ಕೆಲಸ ಮಾಡಲಿಲ್ಲ ಅಂದ್ರೆ ಅನಿರ್ದಿಷ್ಟವಾದಂಥ ಧರಣಿ ಸತ್ಯಾಗ್ರಹವನ್ನು ತಹಸೀಲ್ದಾರ್ ಕಚೇರಿ ಎದುರುಗಡೆ ಅಲ್ಲಿ ತೆರವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೇ ಅನಾಹುತ ಆದರೂ ಕಡೆ ಪ್ರೊಟೆಕ್ಷನ್ ತೊಗೊ ಅಂತ ಹೇಳ್ತಾರೆ AC ಅವರು. ಅಲ್ಲಿವರೆಗೆ ಏನು ಯಾವುದೇ ರೀತಿಯಿಂದ ಬರೀ ಹೋಗೋದು, ಅವ್ರಿಗೆ ವಿಸಿಟ್ ಮಾಡೋದು, ಒಂದು ಅಕ್ಕಿ ಹೊಡೆದು ಬರ್ತಾರಲ್ಲ, ಒಂದು ಟಚ್ ಅದು ಮುಟ್ಟಿದರೆ ಮುನಿ ಆ ಗಿಡಕ್ಕೆ ಮುಟ್ಟೋದು ಬರೋದು, ಈ ರೀತಿ ಕಾಯಕ್ಕಾಗಲತ್ತದ, ಕೆಲಸ ಆಗಲತ್ತದ. ಇದು ತಹಸೀಲ್ದಾರ್ ನಡೆಗೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಇಮಿಡಿಯೇಟಾಗಿ ತಹಸೀಲ್ದಾರ್ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಆ ಒಂದು ಭೂಮಿ ಸರ್ಕಾರಿ ಭೂಮಿ ತೆರವು ಮಾಡಿ ಅದು ಪೂರ ಸುತ್ತುಗೋಡೆ ಹಾಕಬೇಕಂತ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯಿಂದ ನಾವು ಆಗ್ರಹ ಕೂಡ ಮಾಡ್ತಾ ಇದ್ದೀವಿ. ಈಗಾಗಲೇ ಮನವಿ ಪತ್ರನ ಕೊಟ್ಟಿದ್ದೀವಿ. ಮುಂದೆ ಕ್ರಮ ತಗೊಂಬಲ್ಲರು ಇಲ್ಲೇ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ನಾನು ಮಾಧ್ಯಮ ಮುಗಿಸ್ತೀನಿ. ಜೈ ಹಿಂದ್. 2024-25ನೇ ಸಾಲಿನಲ್ಲಿ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಡಿಯಲ್ಲಿ ಕನಿಷ್ಠ ಹಸ್ತಕ್ಷೇಪ ಯೋಜನೆ ಅಡಿಯಲ್ಲಿ ರೈತರಿಂದ ಶುಂಠಿ ಖರೀದಿಸಬೇಕೆಂಬ ನಿಯಮವಿದೆ. ಅದನ್ನು ಸರ್ಕಾರ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಜಾರಿಗೆ ಕೂಡ ತಂದಿದೆ. ಅದನ್ನು ಸಭೆಯ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದಾಖಲೆ ಕೂಡ ಬಿಡುಗಡೆಯಾಗಿದೆ. ಆದರೆ ಈ ಒಂದು ಬೆಲೆಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಅದನ್ನು ಬಗೆಹರಿಸಬೇಕು ಎಂದು ಅಲ್ಲ ಬೆಳೆಗಾರರ ಸಂಘದ ವತಿಯಿಂದ ಚೇತನ್ ದಾಬ್ಕೆ ಅವರು ಈ ಒಂದು ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸಂಘದ ಸದಸ್ಯರು ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಶಿಲ್ಪ ಶರ್ಮಾ ಅವರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಆಮೇಲೆ ಈ ಕುರಿತು ಮಾತನಾಡಿರುವಂತಹ ಚೇತನ್ ದಾಬ್ಕೆ ಅವರು ಆದೇಶ ಪ್ರತಿಯಲ್ಲಿ ರೈತರಿಂದ ಪ್ರತಿ ಒಂದು ಮೆಟ್ರಿಕ್ ಟನ್ಗೆ 59,000 ರೂಪಾಯಿ ಎಂದು ತಿಳಿಸಿದ್ದಾರೆ. ಇನ್ನೊಂದು ಕಡೆ ಕ್ವಿಂಟಲ್ಗೆ 2,445 ರೂಪಾಯಿ ಅಂತಾನೂ ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ಅಲ್ಲ ಬೆಳೆಗಾರರಲ್ಲಿ ಒಂದಿಷ್ಟು ಗೊಂದಲ ಸೃಷ್ಟಿ ಮಾಡಿದೆ. ಇದನ್ನು ಜಿಲ್ಲಾಧಿಕಾರಿಗಳು ಶೀಘ್ರವೇ ಒಂದು ಸಭೆಯನ್ನು ಕರೆದು ಗೊಂದಲವನ್ನು ಬಗೆಹರಿಸಬೇಕು ಎನ್ನುವಂಥ ಮಾತನ್ನು ಚೇತನ್ ಅವರು ಆ ಒಂದು ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಗುಣಮಟ್ಟದ ಶುಂಠಿ ರೈತರಿಂದ ಖರೀದಿ ಮಾಡಬೇಕೆಂಬ ನಿಯಮ ಕೂಡ ಅದರಲ್ಲಿ ಉಲ್ಲೇಖವಾಗಿದೆ. ಆದರೆ ಯಾವ ರೀತಿಯ ಗುಣಮಟ್ಟ ಇರಬೇಕೆಂಬ ವಿಷಯ ಕೂಡ ಇಲ್ಲ. ಶುಂಠಿ ತೊಳೆದು ಕೊಡಬೇಕೋ, ಮಣ್ಣು ಮೆತ್ತಿರುವಂಥ ಶುಂಠಿ ಕೊಡಬೇಕೋ ಅಥವಾ ಬಿಳಿ ಶುಂಠಿಯನ್ನು ಕೊಡಬೇಕೋ ಎಂಬುದನ್ನು ಸ್ಪಷ್ಟಪಡಿಸಬೇಕಾಗಿದೆ. ಕೆಲವು ಕಡೆ ಮಣ್ಣು ಮೆತ್ತಿರ್ತಕ್ಕಂಥದ್ದನ್ನು ಕೊಡ್ತಾರೆ, ಇನ್ನು ಕೆಲವು ಕಡೆಗಳಲ್ಲಿ ತೊಳೆದಿರ್ತಕ್ಕಂತಹ ಒಂದು ಅಲ್ಲವನ್ನು ಕೊಡ್ತಾರೆ. ಅಲ್ಲದೆ ಪ್ರತಿ ಎಕರೆಗೆ 30 ಕ್ವಿಂಟಲ್ ಖರೀದಿ ಮಾಡಬೇಕು ಅಂತ ಹೇಳಿದರೆ ಪ್ರತಿ ರೈತರಿಗೆ 60 ಕ್ವಿಂಟಲ್ ಅಂತಲೂ ಕೂಡ ನಿಯಮದಲ್ಲಿ ದಾಖಲೆ ಮಾಡಲಾಗಿದೆ. ಇದನ್ನು ಕೂಡ ಗೊಂದಲ ಬಗೆಹರಿಸಬೇಕೆಂದು ಅಲ್ಲ ಬೆಳೆಗಾರರ ಪರವಾಗಿ ಚೇತನ್ ದಾಬ್ಕೆ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರದಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಏಪ್ರಿಲ್ 27ರ ಒಳಗಾಗಿ ರೈತರು ಶುಂಠಿ ಖರೀದಿಗಾಗಿ
ಅಂದರೆ ಒಂದು ಶುಂಠಿಯನ್ನು ಕೊಡುವುದಕ್ಕಾಗಿ ನೋಂದಣಿಯನ್ನು ಮಾಡಿಸ್ಕೊಳ್ಬೇಕು, ಇದೇ ಕೊನೆಯ ದಿನಾಂಕ ಎಂದು ನಿಗದಿ ಮಾಡಲಾಗಿದೆ. ಆದರೆ ರೈತರಿಗೆ ಅಷ್ಟೊಂದು ಬೇಗ ಒತ್ತಡದಲ್ಲಿ ನೋಂದಣಿ ಮಾಡಿಸ್ಕೊಳ್ಳಿಕ್ಕೆ ಏಪ್ರಿಲ್ 27ರ ಒಳಗಾಗಿ ಆಗೋದಿಲ್ಲ, ದಿನಾಂಕ ಕೂಡ ಮುಂದೂಡಬೇಕು ಎನ್ನುವಂಥ ಮಾತನ್ನು ಚೇತನ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ಪ್ರಮುಖರಾದ ಸಂಜೀವ್ ಕುಮಾರ್, ಶಶಿಧರ್, ಚಿನ್ನಾರೆಡ್ಡಿ, ಸೂರ್ಯಕಾಂತ್ ಪರೀಟ್, ಹನುಮಂತ್ ಪಾಟೀಲ್, ಜಿತೇಂದ್ರ, ದಿಲೀಪ್ ಬಿರಾದಾರ್, ರವಿ, ಚನ್ನು ಗೌರ್ಶೆಟ್ಟಿ, ಉಮೇಶ್ ಕುಲಕರ್ಣಿ, ರಾಜ್ಕುಮಾರ್ ಡಿಗ್ಗಿ ಸೇರಿದಂತೆ ಇನ್ನು ಅನೇಕ ಜನರು ಒಂದು ಮನವಿ ಕೊಡುವ ಸಂದರ್ಭದಲ್ಲಿ ಹಾಜರಿದ್ದರು. ಸೇರಿದ್ದು ಒಂದು ರೀಸನ್ ಏನಂದ್ರೆ 2024-25 ಸಾಲಿನ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಗುಣಮಟ್ಟ ಶುಂಠಿಯನ್ನು ಈಗ ಇಲ್ಲಿ ನಮ್ಮದು ಮಿನಿಮಮ್ ಇಂಟರ್ವೆನ್ಷನ್ ಸ್ಕೀಮ್ ಮುಖಾಂತರ ರೈತರಿಂದ ನೇರವಾಗಿ ಸರ್ಕಾರ ಖರೀದಿ ಮಾಡ್ಬೇಕಂತ ಒಂದು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸೇರಿಸ್ಕೊಂಡು ಒಂದು ಆರ್ಡರ್ ಜಾರಿ ಮಾಡಿದ ಪ್ರಕಾರ ಮಿನಿಟ್ಸ್ ಆಫ್ ಮೀಟಿಂಗು DC ಆಫೀಸ್ನಿಂದ ರಿಲೀಸ್ ಆಗಿದೆ. ಸೊ ಇದ್ರದ್ದು ಮೀಟಿಂಗ್ಸಲ್ಲಿ ಇದು ಮಿನಿಟ್ಸ್ ಆಫ್ ಮೀಟಿಂಗಲ್ಲಿ ಏನು ಹೇಳಿದ್ದಾರೆ ಅಂದರೆ ಪ್ಯಾಕ್ಸ್ ಮುಖಾಂತರ ಮಿನಿಮಮ್ 2445 ರೂಪಾಯಿ ಬೆಲೆ ಕೊಟ್ಟು ಪ್ಲಸ್ 600 ರೂಪಾಯಿದು ಒಂದು ಮೇಂಟೆನೆನ್ಸ್ ಕಾಸ್ಟ್ ಅಂತ ಫಿಕ್ಸ್ ಮಾಡಿ ರೈತರಿಂದ ಪ್ರೊಕ್ಯೂರ್ಮೆಂಟ್ ಮಾಡಬೇಕು ಅಂತ ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಈ ಪ್ರಕಾರ ಈ ಆರ್ಡರ್ದಲ್ಲಿ 2-3 ಕನ್ಫ್ಯೂಷನ್ ಇದೆ. ಈ ಆರ್ಡರ್ ಕಾಪಿಯಲ್ಲಿ 59,000 ಪ್ರತಿ ಮೆಟ್ರಿಕ್ ಟನ್ ಅಂತೂ ಬಂದಿದೆ. ಅದೇ ಥರ 2,445 ರೂಪಾಯಿ ಪ್ರತಿ ಕ್ವಿಂಟಲ್ ಅಂತೂ ಬರೆದಿದ್ದಾರೆ. ಸೊ ಹಾಗಾಗಿ ಇದ್ರದ್ದೊಂದು ಕ್ಲಾರಿಟಿಯನ್ನು ಇಲ್ಲಿ ನಮ್ಮದು DC ಅವ್ರ ಹತ್ರ ಕೇಳೋಣ ಅಂತ ಮನವಿ ಕೊಡ್ಬೇಕಂತ ನಾವೆಲ್ಲ ರೈತರು ಒಂದು ಸೇರಿದ್ದೀವಿ. ಹಾಗಾಗಿ ಅದೇ ಥರ ಮತ್ತೆ ಇಲ್ಲಿ FAQ ಗುಣಮಟ್ಟದ ಶುಂಠಿ ಅಂತ ಕೊಟ್ಟಿದ್ದಾರೆ. ಬಟ್ FAQ ಅಂದರೆ ಅದ್ರದ್ದು ಯಾವ ಥರ ಗುಣಮಟ್ಟ ಇರಬೇಕು, ಹೇಗಿರಬೇಕು, ಏನು ನಾವು ವಾಶ್ ಮಾಡಿ ಶುಂಠಿ ಕೊಡ್ಬೇಕಾ, ವಾಶ್ ಮಾಡಲ್ದೆ ಕೊಡ್ಬೇಕಾ, ಇವೆಲ್ಲ ಬಹಳಷ್ಟು ಕ್ಲಾರಿಟಿಗಳನ್ನು ವ್ಯಕ್ತಪಡಿಸ್ಬೇಕಂತ ಇಲ್ಲಿ ಮೇಡಮ್ ಅವ್ರ ಹತ್ರ ನಾವು ಮನವಿ ಕೊಡ್ಲಿಕ್ಕೆ ಎಲ್ಲ ರೈತರು ಒಂದು ಸೇರಿ ಬಂದಿದ್ವಿ. ಹಾಗಾಗಿ ಸೊ ನಾವು ಇನ್ನೊಂದು ವಿನಂತಿ ಏನಂದ್ರೆ ಪ್ರತಿ ಒಂದು ರೈತರಿಗೆ 30 ಕ್ವಿಂಟಲ್ ಮಾತ್ರ ಹೇಳಿದ್ದಾರೆ ಮತ್ತು ಪ್ರತಿ ಎಕರೆಗೆ 30 ಕ್ವಿಂಟಲ್, ಪ್ರತಿ ರೈತರಿಗೆ 60 ಕ್ವಿಂಟಲ್ ಖರೀದಿ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಈಗ ಹಲವಷ್ಟು ಕೆಲವೊಂದು ರೀಸನ್ಸ್ಗಳಿವೆ, ಅದನ್ನು ಕ್ಲಾರಿಫಿಪಡಿಸಿ ಟಾಸ್ಕ್ ಫೋರ್ಸ್ ಅನ್ನು ನಿಯಮಿತ ಮಾಡಿ ರೈತರ ಫೀಡ್ಬ್ಯಾಕ್ಗಳನ್ನು ತಗೊಂಡು ಮಾಡಬೇಕು. ಇನ್ನೂ ಒಂದು ಇದಕ್ಕೆ ಎಂಡ್ ಡೇಟ್ 27 ತಾರೀಕು ಕೊಟ್ಟಿದ್ದಾರೆ. 27 ತಾರೀಕು ಒಳಗಡೆ ಇಷ್ಟೆಲ್ಲ ಕೆಲಸಗಳಾಗೋದು ಕಠಿಣ. ಸೊ ಹಾಗಾಗಿ ನಾವು ಇಲ್ಲಿ ವಿನಂತಿ ಏನಂದ್ರೆ ಡೇಟ್ ಎಕ್ಸ್ಟೆನ್ಷನ್ ಮಾಡ್ಬೇಕಂತ ವಿನಂತಿ ಕೊಡ್ಲಿಕ್ಕೆ ಎಲ್ಲ ರೈತರು ಬಂದಿದ್ದೇವೆ. ಧನ್ಯವಾದ. ನಮ್ದು ಹಾರ್ವೆಸ್ಟಿಂಗ್ ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಷ್ಟು ಬೇಗದಲ್ಲಿ May 15 ನಂತರ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಬೇರೆ ಜಿಲ್ಲೆಗಳಿಗೆ ಸೂಕ್ತ ಇದೆ, ಬಟ್ ನಮ್ಮ ಬೀದರ್ ಜಿಲ್ಲೆಗೆ ಬಸವ ಜಯಂತಿ ನಂತರನೇ ನಾವು ಶುಂಠಿ ಹಾರ್ವೆಸ್ಟ್ ಮಾಡಿದ್ದೀವಿ. ಹಾಗಾಗಿ ಟೈಮ್ ಎಕ್ಸ್ಟೆನ್ಷನ್ ಒಂದು ಕೊಡ್ಬೇಕಂತ ಇಲ್ಲಿ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಧನ್ಯವಾದ. ಏಪ್ರಿಲ್ 15ರಂದು ರಾತ್ರಿ ಒಂದು ಬೀದರ್ನ ಏರ್ಪೋರ್ಟ್ ರಸ್ತೆಯಲ್ಲಿ ಅರಣ್ಯಾಧಿಕಾರಿಗಳು ಸಸಿಗಳನ್ನು ನೆಡ್ತಾ ಇದ್ರು. ಪತ್ರಕರ್ತ ರವಿ ಭೂಸಂಡೆ ವಿಡಿಯೋ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು ರವಿ ಮೇಲೆ ಕೊರಳಪಟ್ಟಿಯನ್ನು ಹಿಡಿದು ಹಲ್ಲೆ ಮಾಡ್ತಾರೆ. ಹೀಗಾಗಿ ಕೇವಲ ಒಬ್ಬರನ್ನ ಅಮಾನತು ಮಾಡಿದರೆ ನಡೆಯೋದಿಲ್ಲ, ಉಳಿದ 3ರನ್ನು ಕೂಡ ಅಮಾನತುಗೊಳಿಸಬೇಕೆಂದು ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ಕಪಿಲ್ ಗೋಡ್ಬೋಲೆ ಸಚಿವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಜಿಲ್ಲೆಯಲ್ಲಿ ಪದೇ ಪದೇ ದಲಿತರ ಮೇಲೆ ದಾಳಿ ಆಗ್ತಾ ಇವೆ, ಆದರೂ ಕೂಡ ಸಚಿವರು ಕ್ರಮ ಕೈಗೊಳ್ತಾ ಇಲ್ಲ. ಇದೀಗ ಪತ್ರಕರ್ತನ ಮೇಲೆ ದಾಳಿಯಾಗಿದ್ದು ನಾವು ಸಹಿಸೋದಿಲ್ಲ, ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದರೆ ಉಸ್ತುವಾರಿ ಸಚಿವರ ವಿರುದ್ಧ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಕಪಿಲ್ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಧಿಕಾರಿಗಳಿಗೆ ಅಮಾನತುಗೊಳಿಸಿ ಜನತೆಗೆ ನಿಮ್ಮ ಮುಖವನ್ನು ತೋರಿಸಿ ಎಂದು ಉಸ್ತುವಾರಿ ಸಚಿವರ ವಿರುದ್ಧ ಕಪಿಲ್ ಏಕವಚನದಲ್ಲಿ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ಏನು ಅವರು ಭೀಮ್ ಆರ್ಮಿ ಏಕ್ತಾ ಒಂದು ಮಿಷನ್, ಭಾರತ್ ಏಕ್ತಾ ಮಿಷನ್ ವತಿಯಿಂದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಏನು ಹೋರಾಟವನ್ನು ಮಾಡಿದ್ರು, ಆ ಒಂದು ಸಂದರ್ಭದಲ್ಲಿ ನಿನ್ನೆಯಷ್ಟೇ ಹೋರಾಟ ಮಾಡಿರುವಂಥ ಸಂದರ್ಭದಲ್ಲಿ ಕಪಿಲ್ ಗೋಡ್ಬೋಲೆ ತಮ್ಮ ಸಚಿವರ ವಿರುದ್ಧ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ರು. ಜಿಲ್ಲೆಯಲ್ಲಿ ಅರಣ್ಯ ಭೂಮಿ ಒತ್ತುವರಿ ಆಗ್ತಾ ಇದೆ, ದಲಿತರ ಮೇಲೆ ಹಲ್ಲೆಗಳು ನಡೀತಾ ಇವೆ, ಆದರೂ ಕೂಡ ಯಾವುದೇ ಕ್ರಮಗಳು ಆಗ್ತಾ ಇಲ್ಲ. ಇದೇ ರೀತಿ ಆದರೆ ಸಚಿವರ ವಿರುದ್ಧವೇ ನಾವು ಒಂದು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ. ನೀವು ಅರಣ್ಯಾಧಿಕಾರಿಗಳ ವಿರುದ್ಧ ಒಂದು ಕ್ರಮ ಕೈಗೊಳ್ಳಿ, ಕಠಿಣ ಕ್ರಮ ಕೈಗೊಳ್ಳಿ, ಆವಾಗ ಜನತೆಗೆ ಮುಖ ತೋರಿಸಿ ಎನ್ನುವಂತಹ ಒಂದು ಕಠಿಣವಾಗಿರ್ತಕ್ಕಂಥ ಮಾತುಗಳನ್ನು ಏಕವಚನದಲ್ಲಿ ಕಪಿಲ್ ಗೋಡ್ಬೋಲೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ತೀವ್ರ ಅವರ ಮೇಲೆ ವಾಗ್ದಾಳಿಯನ್ನು ನಡೆಸ್ತಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ನಮ್ಮ ಜಿಲ್ಲೆಯ ಕೋಆರ್ಡಿನೇಟರ್ ಆಗಿರುವಂಥ ರಾಹುಲ್ ಖಂದಾರೆ ಅವರು, ಅದೇ ರೀತಿಯಾಗಿ ತಾಲೂಕಾಧ್ಯಕ್ಷ ಮಹೇಶ್ ಗೋಲಾ ಅವರು ಕೂಡ ನಾವು ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವಾಗಿ ಅವ್ರ ಬೆನ್ನಿಂದ ನಿಂತಿದ್ದೀವಿ. ಏಕೆಂದರೆ ಈ ಜಿಲ್ಲೆಯಲ್ಲಿ ಪ್ರತಿಯೊಂದು ದಿನ ಒಂದೊಂದು ಘಟನೆಗಳಾಗ್ತಾ ಇದೆ ಬಂಧುಗಳೇ. ಹೀಗಾಗಿ ಪತ್ರಕರ್ತರು ಆತಂಕಕ್ಕೀಡಾಗಿದ್ದಾರೆ. ಅವ್ರಿಗೆ ಯಾವುದೇ ರಕ್ಷಣೆಗಳಿಲ್ಲ ಈ ಜಿಲ್ಲೆಯಲ್ಲಿ. ಅವರು ನ್ಯಾಯಬದ್ಧವಾಗಿ ಏನಾದರೂ ಕ್ವಶನ್ ಕೇಳಕ್ಕೆ ಹೋದರೆ ಅವ್ರಿಗೆ ಬೆಂಡ್ ಹಚ್ಚೋದು, ಅವ್ರ ಮನೆ ಅವರಿಗೆ ಗೃಹ ಬಂಧನ ಮಾಡೋದು ಇವೆಲ್ಲ ಆಗ್ತಾ ಇದ್ದಾವೆ. ಹೀಗಾಗಿ
ಏನು ಇದೇ ತಿಂಗಳ 15ನೇ ತಾರೀಕು ರಾತ್ರಿ 9 ಗಂಟೆಗೆ ಏನು ಪತ್ರಿಕಾ ಮೀಡಿಯಾ ರಿಪೋರ್ಟರ್ ಏನು ಅಲ್ಲಿ ಏರ್ಪೋರ್ಟ್ ರಸ್ತೆಯಲ್ಲಿ ಹೋಗ್ತಿರುವಾಗ ಆ ಗಿಡ ಸಸಿಗಳು ನೆಡುವಾಗ ನೋಡಿ ಕ್ವೆಶನ್ ಕೇಳಲಿಕ್ಕೆ ಹೋದರೆ ಅವರಿಗೆ ಅರಣ್ಯಾಧಿಕಾರಿಗಳು ಕಳಿಸ್ತಾರೆ. ಕಳಿಸಿ ಮತ್ತೆ ಒಂದು ಪ್ರೈವೇಟ್ ವೆಹಿಕಲಲ್ಲಿ ಎರ್ಟಿಗಾ ವೆಹಿಕಲಲ್ಲಿ ತೊಗೊಂಡೋಗು ಇಡೀ ಜಿಲ್ಲೆಯಲ್ಲಿ ಸುತ್ತಾಗಿ ಅಪಹರಣ ಮಾಡಿ ಅವರಿಗೆ ಆಮೇಲೆ ತಂದು ಗಾಂಧಿ ಪೊಲೀಸ್ ಸ್ಟೇಷನ್ ಹತ್ತಿರ ಬಿಡ್ತಾರೆ. ಇಲ್ಲಿರುವ ಜಿಲ್ಲಾಡಳಿತ ಹಾಗೂ ಇಲ್ಲಿರುವ ಅರಣ್ಯ ಸಚಿವ ನಾಲಾಯಕ್ ನೀತಿಗೆಟ್ಟ ಸಚಿವ, ನಿಮಗೆ ಗೊತ್ತಾಗಲ್ಲೋಗಿದೇನಪ್ಪ ಸಚಿವ, ನಿದ್ರೆ ಮಾಡ್ತಾ ಇದೆಯಾ ನೀನು? ಈ ಜಿಲ್ಲೆಯಲ್ಲಿ ಎಷ್ಟು ಕುಮ್ಮುಗಳು ಆಗ್ತಾ ಇದ್ದಾವೆ, ನಿನಗೆ ಏನಾದರೂ ತಾಕತ್ತು ದಮ್ಮಿದ್ರೆ ನೀನು ಕೂಡಲೇ ಅರಣ್ಯಾಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿ ನೀನು ಮಖ ತೋರಿಸ್ಕೋಬೇಕು. ಇಲ್ಲಾಂದ್ರೆ ಅರಣ್ಯ ಸಚಿವ ನಿನಗೆ ಈ ಜಿಲ್ಲೆಯಲ್ಲಿ ಇರ್ಲಕ್ಕೆ ಬಿಡಲ್ಲ ನಾವು. ಏನು ತಿಳ್ಕೊಂಡಿದ್ಯಾ ನೀನು? ನಿನಗೆ ತಾಕತ್ತು ದಮ್ಮಿದ್ರೆ ನೀನು ಕೈ ಮಾಡಿದ್ದು ಒಂದು ಪತ್ರಿಕಾ ರಿಪೋರ್ಟರ್ ಮೇಲೆ ಕೈ ಮಾಡಿದ ಅಧಿಕಾರಿಗಳ ನಿಯಮಾನುಸಾರ ಅಂಥೇಳಿ ಆದೇಶ ಆಗ್ತೀಯಾ 17ನೇ ತಾರೀಕಿಗೆ? ನೀನು ಎಷ್ಟು ಕೊಬ್ಬಿದೆ ನಿನಗೆ ಗೊತ್ತಾ? ಈ ಜಿಲ್ಲೆಯಲ್ಲಿ ನಿನಗೆ ಯಾವ ರೀತಿಯಾಗಿ ನೀನು ಎಷ್ಟೆಷ್ಟು ಹಂತ ಹಂತವಾಗಿ ನೀನು ಎಷ್ಟೆಲ್ಲ ಮಾಡ್ತಾ ಇದೀಯಾ ಎಲ್ಲರೂ ಗಮನಿಸ್ತಾ ಇದ್ದಾರೆ. ನೀನೇನಾದರೂ ಸಚಿವನೇ ಆಗಿದ್ದೆ ಅಂದರೆ ನೀನು ಕೂಡಲೇ ನಿಮ್ಮ ಅಧಿಕಾರಿಗಳಿಗೆ ಪೈಲೆ ಕೊಳಪಟ್ಟಿ ಹಿಡ್ಕೊಂಡು ಕೇಳಯ್ಯ. ನಿಮ್ಮ ತಮ್ಮ ಅಲ್ಲಿ ಹೋಗಿ ಹೊನ್ನಿಕೇರಿ ಹತ್ರ ಜಮೀನು ಕಬ್ಜಾ ಮಾಡಿಕೊಂಡು ಇಡೀ ಜಮೀನನ್ನೇ ಕಬಳಿಕೆ ಮಾಡ್ಕೊಂಡಿದ್ದಾನೆ. ಅವನಿಗೆ ಕೊಳಪಟ್ಟಿ ಹಿಡಿದು ಒಳ್ಳೆ ಕಚ್ಚಪ್ಪ ಮೊದಲ. ಇಲ್ಲಿ ಏನು ನೀನು ಸಾರ್ವಜನಿಕವಾಗಿ ಏನು ಪತ್ರಿಕಾ ಮಾಧ್ಯಮದಲ್ಲಿ ಏನು ಪತ್ರಿಕಾ ಅಂಗ ಇದೆ, ಇದು ಒಂದು ಪ್ರಜಾಪ್ರಭುತ್ವದ ಒಂದು ಅಂಗ ಇದೆ, ಅವ್ರ ಮೇಲೆ ಹಲ್ಲೆ ಮಾಡಕತ್ತೀಯ ನೀನು? ನಿನ್ನ ಹತ್ರ ದಮ್ಮು ತಾಕತ್ತಿದ್ರೆ ನಾಲ್ಕು ಸಚಿವ ನೀನು ಈ ಜಿಲ್ಲೆಯಲ್ಲಿ ತೊಲಗಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ಹಿಂತಗೊಳ್ಳೋಕ್ಕಿಲ್ಲ. ನೀವು ಸುಳ್ಳು ಕೇಸುಗಳನ್ನು ದಾಖಲೆ ಮಾಡಿ ನಮ್ಮ ಪತ್ರಕರ್ತರಿಗೆ ಬೆದರಿಸಿ ಕೆಲಸ ಮಾಡ್ತೀಯಾ? ನೀನು ಒಂದು ನಾಲ್ಕು ನೀತಿಗಟ್ಟ ಸಚಿವನಾಗಿರೋದ್ರಿಂದ ನಾನು ಖಂಡಿಸ್ತೀನಿ. ನಾವು ಜಿಲ್ಲಾಧ್ಯಕ್ಷ ಬಹುಜನ ಸಮಾಜ ಪಕ್ಷ ಸಂಪೂರ್ಣವಾಗಿ ಈ ಎಲ್ಲ ಸಂಘಟನೆಯ ಪ್ರಮುಖರ ಜೊತೆ ಕೂತ್ಕೊಂಡು ಒಂದು ದೊಡ್ಡ ಮಟ್ಟದ ಏನದಂತಂದ್ರೆ ಒಂದು ಆಂದೋಲನ ಮಾಡಿ ನಿನಗೆ ಈ ಜಿಲ್ಲೆಯಿಂದ ಆಚೆ ಕಳಿಸುವವರೆಗೆ ನಾವು ಬಿಡೋದಿಲ್ಲ. ಇದು ಖಡಾಖಂಡಿತವಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಕೂಡ ಇದರಲ್ಲಿ ವೈಫಲ್ಯ ಆಗಿದೆ. ಯಾಕಪ್ಪ ಅಂತಂದ್ರೆ ಇಷ್ಟೆಲ್ಲ ಘಟನೆಗಳಾದರೂ ಯಾರಿಗೂ ಬಂಧಿಸಕ್ಕೆ ರೆಡಿ ಇಲ್ಲ. ಅರಣ್ಯ ಅಧಿಕಾರಿಗಳು 4 ಜನರ ಮೇಲೆ ಕೇಸ್ ಆಗುತ್ತೆ, ಅಟ್ರಾಸಿಟಿ ಕೇಸು, ಅವ್ರಿಗೆ ಬಂಧಿಸಕ್ಕೆ ರೆಡಿ ಇಲ್ಲ ನೀವು ಇಲ್ಲಿವರೆಗೆ. ಮತ್ತೆ ಪ್ರೈವೇಟ್ ವೆಹಿಕಲಲ್ಲಿ KA38N ಆ ಗಾಡಿ ನಂಬರ್ ವೆಹಿಕಲ್ ಇದೆ, ಆ ಗಾಡಿ 1403 ಆ ಗಾಡಿಯಲ್ಲಿ ಅವರಿಗೆ ವಿಡಿಯೋದವ್ರಿಗೆ ತೊಗೊಂಡು ಇಡೀ ಜಿಲ್ಲಾ ಸುತ್ತೊಡ್ದು ಅವನಿಗೆ ನೀನು ಜಾತಿ ಯಾವುದು, ನೀನು ಯಾವ ಊರ್ದವನು, ನೀನು ಏನು ಮಾಡ್ತೀಯ ಅಂತೆಲ್ಲ ಕೇಳೋದು. ಇಷ್ಟೆಲ್ಲ ಘಟನೆ ಆದರೂ ಕೂಡ ಕಣ್ಣು ಮುಚ್ಕೊಂಡು ಕೊಡ್ತೀರಾ ನೀವಿನ್ನ ಅಧಿಕಾರಿಗಳು? ನೀವು ಯಾವ ಮಟ್ಟಕ್ಕೆ ಯಾರು ಕೆಲಸ ಮಾಡ್ತಾರೆ? ಕಾಂಗ್ರೆಸ್ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅರಣ್ಯ ಅಧಿಕಾರಿಗಳೇ. ನಿಮಗೆ ತಕ್ಕ ಪಾಠ ಕಲಿಸೋವರೆಗೆ ಈ ಜಿಲ್ಲೆಯಲ್ಲಿ ನಾವು ಬಿಡೋದಿಲ್ಲ. ನೀವು ಏನೋ ಮೇಡಮ್ ಇದ್ದಾರೆ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅವ್ರ ಮುಖಾಂತರ ಸಂಭಾಷಣೆ ಮಾಡ್ತಾರೆ ವಿಡಿಯೋದಲ್ಲಿ. ಏನು ಹೇಳ್ತಾರೆ ಅವ್ರು ಕುಡ್ಕೊಂಡು ಬಂದು ಗಲಾಟೆ ಮಾಡಿದಂತೆ. ಕುಡ್ಕೊಂಡು ಬಂದು ಗಲಾಟೆ ಮಾಡಿದರೆ 112 ನಂಬರ್ಗೆ ಕಾಲ್ ಮಾಡಿ ಬಂಧಿಸಬೇಕಾಗಿತ್ತಪ್ಪ ನೀನು ಅರಣ್ಯಾಧಿಕಾರಿ. ನೀನು ಅನ್ಪಡಿದೀಯಾ ಏನು ಅರಣ್ಯ ಸಚಿವನ ಗುಲಾಮ್ನಾಗಿದೆಯಾ? ಅದು ಇಲ್ಲಿ ವ್ಯಕ್ತಪಡಿಸ್ಬೇಕಪ್ಪ ನೀನು. ಹಾಗಾಗಿ ಅರಣ್ಯ ಸಂರಕ್ಷಣಾಧಿಕಾರಿ ಮೇಡಮ್ ಅವರೇ, ತಾಯಿ ಮಹಾತಾಯಿ, ನೀನು ಏನು ಕಲ್ತಿದ್ಯಾ, ಏನು ಓದಿದ್ಯಾ, ನಿನಗೆ ಸ್ವಲ್ಪ ಭ್ರಮೆ ಇದೆಯಾ, ಏನು ಮಾತಾಡಬೇಕು ಅದು ಗೊತ್ತಾಗಲ್ವ ನಿನಗೆ? ಅದಕ್ಕೆ ತಾಯಿ ಮೇಡಮ್, ನಿಮಗೆ ಏನಾದರೂ ನೈತಿಕತೆ ಇದ್ದರೆ ನೀವು ಆ ಹುದ್ದೆಯಿಂದ ಆಚೆಗಾಗಬೇಕು. ಮತ್ತೆ 4 ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು. ಎಲ್ಲಿವರೆಗೆ ಸಸ್ಪೆಂಡ್ ಮಾಡಿ ಈ ಪತ್ರಕರ್ತ ಆಗ ಅವ್ರ ಜೊತೆಗಿರೋ ವಿಶ್ವಾಸಗಳು ಅವ್ರಿಗೂ ಸುಳ್ಳು ಕೇಸ್ ಹಾಕಿರೋದೆಲ್ಲ ಹಿಂಪಡಿಬೇಕು. ಇಲ್ಲಾಂದರೆ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡಿ ಅರಣ್ಯ ಇಲಾಖೆ ಸಚಿವ ನಿನಗೆ ಈ ಸಚಿವ ಸ್ಥಾನದಿಂದ ಕೆಳಗಿಳುವರೆಗೂ ಕೂಡ ನಮ್ಮ ಹೋರಾಟ ಕೆಳಗಿರಲ್ಲ, ಮತ್ತು ನಾವು ಹಿಂಜರಲ್ಲ ಅನ್ನೋಂಥ ಮಾತನ್ನು ಈ ಎಲ್ಲ ಪ್ರಮುಖರು ಹಾಗೂ ಇಲ್ಲ ಮೀಡಿಯಾ ಪತ್ರಕರ್ತರು ಎಲ್ಲ ಹೇಳಿ ನನ್ನ ಮಾತಿಗೆ ಏನದಂತಂದರೆ, ಇವತ್ತು ಜಿಲ್ಲಾಧಿಕಾರಿ ಒಂದು ಮನವಿ ಕೊಡ್ತಾ ಇದ್ದೀವಿ. ಆ ಮನವಿ ತಕ್ಷಣ ಕೂಡಲೇ ತೊಗೊಂಡು ಅವ್ರಿಗೆ ಬಂಧನ ಮಾಡಬೇಕು, ಮತ್ತು ಅವ್ರಿಗೆ ಕರ್ತವ್ಯದಿಂದ ವಜಾಗೊಳಿಸ್ಬೇಕಂತೇಳಿ ನಾನು ಹೇಳ್ತೀನಿ. ನೀವೇನು ಆಟ ಆಡ್ತಾ ಇದ್ದಿಲ್ಲ ಸಚಿವರೇ ಕೂತ್ಕೊಂಡು, ಅವರು ನಿಯಮಾನುಸಾರ ನೋಡಿ ಕೈ ಎತ್ತಿದಿಲ್ಲಪ್ಪ, ಹೊಡಿದಿದ್ದಾನೆ. ವಿಡಿಯೋ ನೋಡ್ಕೊಳ್ಳಪ್ಪ, ವಿಡಿಯೋ ನೋಡಿಕೊಂಡು ಆಮೇಲೆ ಮುಂದಿನ ಕ್ರಮ ತಗೊಂಡು ಹೇಳಪ್ಪ ನೀನು. ಅದನ್ನು ಬಿಟ್ಟು ಕೇವಲ ಕೈ ಮಾಡ್ದ ಹಿಂಗೆ ಮಾಡಿದೆ ಇವೆಲ್ಲ ಕಥೆಗಳು ಬಿಡಬೇಕು ಅರಣ್ಯ ಸಚಿವ. ನೀನು ಮನುಷ್ಯನ ತಾಕತ್ತೆ ನೈತಿಕತೆ ಇದ್ದರೆ ಈ ಜಿಲ್ಲೆ ಬಿಟ್ಟು ಆಚೆ ಹೋಗ್ಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲೋದು. ಯಾಕಂದರೆ ಈ ಪತ್ರಿಕಾನೇ ಹಲ್ಲಾದಾಗ ನೀವೇನು ಆದೇಶ ಹೊರಡಿಸ್ತೀರಿ, ನಿಯಮಾನುಸಾರ ನೋಡಿ, ನಿಯಮಾನುಸಾರ ನೋಡ್ಲಕ್ಕ ಅಲ್ಲಿ ಏನಾಗಿದೆ ಕಾಣಿಸಲ್ಲ ವಿಡಿಯೋ. ಇಡೀ ಕರ್ನಾಟಕ ಮಾಧ್ಯಮದಲ್ಲೆಲ್ಲ ಪ್ರಸಾರ ಆಗಿದೆ. ಇಷ್ಟೆಲ್ಲ ಆಗಿದ್ರು ಕೂಡ ಇನ್ನೂ ಬಂಧಿಸಕ್ಕೆ ನಿಮಗೇನು ಬ್ಯಾನ್ಯಪ್ಪ, ಅವ್ರಿಗೆ ಅಮಾನತುಗೊಳಿಸಕ್ಕೆ ಏನು ಬ್ಯಾನ್ಯಪ್ಪ? ಇದರಲ್ಲೂ ಪಾಲಿಟಿಕ್ಸ್ ಆಡ್ತೀಯ ನೀನಂತ 4 ಸಚಿವನಿಗೆ ಈ ಜಿಲ್ಲೆಯಿಂದ ಒದ್ದು ಒಣಕ್ಕೆ ಹಾಕುವವರೆಗೂ ನಾವು ಈ ಹೋರಾಟ ಹಿಂದೆ ತಗೊಳಕ್ಕಾಗಲ್ಲ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಮತ್ತು ಅಧಿಕಾರಿಗಳು ಕೂಡಲೇ ಬಂದು ವಜಾಗೊಳಿಸುವವರೆಗೆ ನಮ್ಮ ಹೋರಾಟ ನಿಲ್ಲದು.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.